ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮ್ಯಾಮ್. ಸೊ ಮಕ್ಕಳೇ, ಏನ್ ಅನ್ಕೊಂಡ್ರಿ? ನಾನು ಈ ಕ್ಲಾಸಲ್ಲಿ ಕೂಡ ಸ್ವಲ್ಪ ಸ್ಟ್ರಾಟಜೀಸ್ನ ಹೇಳ್ತೀನಿ ಅನ್ಕೊಂಡ್ರಾ? ಅಥವಾ ನಿಮ್ಗೆ ನಿದ್ದೆ ಹೆಂಗ್ ಮಾಡ್ಬೇಕು ಅಂತ ಒಂದು PPT ಮಾಡ್ಕೊಂಡು ಬಂದು ಹೇಳ್ಕೊಡ್ತೀನಿ ಅನ್ಕೊಂಡ್ರಾ? ಇಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಇದ್ಯಾವುದು ಮಾಡಲ್ಲ. ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಆಯ್ತಾ? ನಮ್ಮನ್ನೇ ನಾವು ಹೇಗೆ ಕಾಮ್ ಮಾಡ್ಕೊಳ್ಬೋದು, ಟೆನ್ಷನ್ನ ಹೇಗೆ ಕಿತ್ತಿ ನಮ್ಮ ಬಾಡಿಯಿಂದ ಮೈಂಡಿಂದ ಎತ್ತು ಬಿಸಾಕ್ಬೋದು ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಇದು ಸಾಮಾನ್ಯವಾದ ಕ್ಲಾಸ್ ಅಲ್ಲ, ಇದೊಂದು ರೀತಿಯಾದ ಎಕ್ಸ್ಪೀರಿಯನ್ಷಿಯಲ್ ಕ್ಲಾಸ್ ಅಂತ ನಾವು ಹೇಳ್ಬೋದು. ಇವತ್ತು ನಾವು ಮಾಡಿ ನಿಮ್ಮ ನಿದ್ದೆನ ಹೀಗೆ ಕ್ವಿಕ್ ಆಗಿ ಫಿಕ್ಸ್ ಮಾಡೋಣ. ಸೊ ಮಕ್ಕಳೇ, ಮುಂದಿನ ಒಂದು 5 ನಿಮಿಷ, 5 ಇಂದ 10 ನಿಮಿಷ, ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ, ಬಿಕಾಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಟುಗೆದರ್. ಸೊ ಆ ಟೈಮಲ್ಲಿ ಐ ವಾಂಟ್ ಯು ಟು ಫಾಲೋ ಎವ್ರಿಥಿಂಗ್ ದಟ್ ಐ ಆಮ್ ಸೇಯಿಂಗ್, ಆಯ್ತಾ? ನಾ ಹೇಳಿದ್ದನ್ನೆಲ್ಲ ಕರೆಕ್ಟಾಗಿ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ತುಂಬ ಪುಷ್ ಮಾಡ್ಕೊಂಡು ಮಾಡಬೇಡಿ. ದೆನ್ ಅಗೇನ್ ಯು ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಫ್ರಸ್ಟ್ರೇಷನ್ಸ್, ಆಯ್ತಾ? ಸರಿ, ನಡೀರಿ, ಸ್ಟಾರ್ಟ್ ಮಾಡೋಣ. ಸೊ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಒಂದು ಶಾಂತವಾಗಿರುವಂತಹ ಜಾಗ ಸೆಲೆಕ್ಟ್ ಮಾಡಿ, ಅಲ್ಲಿ ಹೋಗಿ ಮಲ್ಕೊಳ್ಳಿ. ನಿಮ್ಮ ಆರ್ಮ್ಸ್ನ ನಿಮ್ಮ ಬಾಡಿಯ ಆ ಕಡೆ ಈ ಕಡೆ ಇಟ್ಕೊಂಡು ಪಾಮ್ಸ್ನ ಮೇಲ್ಗಡೆಗೆ ಫೇಸ್ ಮಾಡಿ. ಈಗ ಸ್ಲೋ ಆಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ. ಟೇಕ್ ಅ ಡೀಪ್ ಬ್ರೆತ್ ಇನ್ ಥ್ರೂ ಯೋರ್ ನೋಸ್ ಆ್ಯಂಡ್ ಸ್ಲೋಲಿ ಎಕ್ಸೇಲ್ ಮಾಡಿ ಬಾಯಿನಿಂದ. ಲೆಟ್ ಯೋರ್ ಬಾಡಿ ರಿಲ್ಯಾಕ್ಸ್ ಮಕ್ಕಳೇ. ಪ್ರತಿ ಸತಿನೂ ನೀವು ಬ್ರೀದ್ ಇನ್ ಮಾಡಿ ಬ್ರೀದ್ ಔಟ್ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರತಿ ಒಂದು ಗೊಂದಲ, ಟೆನ್ಷನ್ ಆಚೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸ್ಲೋಲಿ ನಿಮ್ಮ ಫೋಕಸ್ನ ನಿಮ್ಮ ಬ್ರೀದಿಂಗ್ ಮೇಲೆ ತನ್ನಿ. ಇನ್ಹೇಲ್ ಸ್ಲೋಲಿ ಥ್ರೂ ಯೋರ್ ನೋಸ್ ಆ್ಯಂಡ್ 4 ಕೌಂಟ್ಸ್ ಹೇಳ್ತೀನಿ, ಹೋಲ್ಡ್ ಮಾಡಿ ನಿಮ್ಮ ಬ್ರೆತ್ನ. 1 2 3 4 ಆ್ಯಂಡ್ ನಿಧಾನಕ್ಕೆ ಬಾಯಿನಿಂದ ಎಕ್ಸೇಲ್ ಮಾಡಿ. 1 2 3 4. ನಿಧಾನಕ್ಕೆ ನಿಮ್ಮ ಫೋಕಸ್ನ ಬ್ರೀದಿಂಗ್ ತಗೊಂಬನ್ನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಬ್ರೀದಿಂಗ್ ಮೇಲೇ ಫೋಕಸ್ ಮಾಡಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇವಾಗ ನಿಮಗೆ ಮುಂಚಿನಕ್ಕಿಂತ ಒಂದು ಸ್ವಲ್ಪ ಕಾಮ್ ಅನ್ಸುತ್ತೆ. ನಿಧಾನಕ್ಕೆ ನಿಮ್ಮ ಅಟೆನ್ಷನ್ನ ನಿಮ್ಮ ಒಂದು ಬಾಡಿ ಮೇಲೆ ತಗೊಂಬನ್ನಿ. ಮೊದಲನೇದಾಗಿ ನಿಮ್ಮ ಟೋಸ್ನ ಕಾನ್ಸಂಟ್ರೇಟ್ ಮಾಡಿ. ಪೂರ್ತಿ ಕೆಳಗಿಂದ ಮೇಲ್ಗಡೆ ಎಲ್ಲೆಲ್ಲಿ ಟೆನ್ಷನ್ ಅನ್ನಿಸ್ತಿದೆಯೋ ಅಲ್ಲಲ್ಲಿ ಅದಕ್ಕೆ ಅಟೆನ್ಷನ್ನ ಕೊಡಿ. ಡಿಸ್ಕಂಫರ್ಟ್ ಅನಿಸ್ತಿದ್ಯಾ? ಎಲ್ಲಿ ಡಿಸ್ಕಂಫರ್ಟ್ ಅನಿಸ್ತಿದೆ ಆ ಒಂದು ಭಾಗವನ್ನ ಹೈಲೈಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮನಸ್ಸಲ್ಲಿ. ಇವಾಗ ಪ್ರತಿ ಒಂದು ಬಾಡಿ ಪಾರ್ಟು ಕಾಮ್ ಆಗ್ತಿದೆ, ವಾರ್ಮ್ ಆಗ್ತಿದೆ ಮತ್ತೆ ರಿಲ್ಯಾಕ್ಸ್ಡ್ ಅನಿಸ್ತಿದೆ ಅಂತ ಮನಸ್ಸಿನಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಯೋರ್ ಟೋಸ್. ನಿಮ್ಮ ಟೋಸಿಂದ ನಿಮ್ಮ ದೇಹದಲ್ಲಿ ಮತ್ತೆ ಮನಸ್ಸಲ್ಲಿರುವಂತಹ ಪ್ರತಿ ಒಂದು ಟೆನ್ಷನ್ ಹೋಗ್ತಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಕಾಲ್ಗಳನ್ನು ಮೂವ್ ಮಾಡಿ, ಅಷ್ಟು ಟೈಟ್ನೆಸ್ನ ರಿಲೀಸ್ ಮಾಡ್ಕೊಳ್ಳಿ. ಕಾಲ್ಗಳು ಟೈಟ್ ಆಗಿರುತ್ತೆ, ನೀವು ಮೂವ್ ಮಾಡಿದಾಗ ತುಂಬ ರಿಲ್ಯಾಕ್ಸ್ಡ್ ಆಗಿ ನಿಮ್ಗೆ ಅನ್ಸತ್ತೆ. ನೆಕ್ಸ್ಟು ನಿಮ್ಮ ಹೊಟ್ಟೆ ಮೇಲೆ ನಿಮ್ಮ ಒಂದು ಅಟೆನ್ಷನ್ನ ತಗೊಂಬನ್ನಿ. ನೀವು ಬ್ರೀತ್ ಮಾಡ್ತಾ ಮಾಡ್ತಾ ಅದು ರೇಸ್ ಆಗೋದನ್ನ ಅನುಭವಿಸಿ ಆ್ಯಂಡ್ ಅದು ಬ್ರೀತ್ ಔಟ್ ಮಾಡಿದಾಗ ಹೊಟ್ಟೆ ಒಳಗೆ ಹೋಗುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ನ ಹಾಕೊಳ್ಳಿ. ಆ್ಯಂಡ್ ಈ ಟೈಮಲ್ಲಿ ನಿಮ್ಮ ಒಂದು ಸ್ಟಮಕ್ ರಿಲ್ಯಾಕ್ಸ್ ಆಗೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಅಟೆನ್ಷನ್ನ ನಿಮ್ಮ ಚೆಸ್ಟ್ ಮೇಲೆ ತಗೊಂಬನ್ನಿ. ಡೀಪಾಗಿ ಬ್ರೀದ್ ಇನ್ ಮಾಡಿ ಆ್ಯಂಡ್ ಆ ಒಂದು ಕಾಮ್ನೆಸ್ಸು ನಿಮ್ಮ ದೇಹದೊಳಗೆ ಹರಡೋ ಥರ ಎಕ್ಸ್ಪೀರಿಯನ್ಸ್ ಮಾಡಿ. ಆ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿ. ಆ ಒಂದು ಕಾಮ್ನೆಸ್ಸು ನಿಮ್ಮ ದೇಹದ ಪ್ರತಿ ಒಂದು ಅಂಗಕ್ಕೆ ರೀಚ್ ಆಗ್ತಿದೆ. ಇವಾಗ ನಿಮಗೆ ನಿಮ್ಮ ಮನಸ್ಸಲ್ಲಿ ಒಂದು ರೀತಿಯಾದ ಶಾಂತಿ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಅಟೆನ್ಷನ್ನ ನಿಮ್ಮ ಆರ್ಮ್ಸ್ಗೆ ತಂದ್ಕೊಳ್ಳಿ. ನಿಮ್ಮ ಆರ್ಮ್ಸಲ್ಲಿರುವಂತಹ ಪ್ರತಿ ಒಂದು ಸ್ಟ್ರೆಸ್ಸು ಆ ಬೆರಳಿಂದ ಹೊರಗೆ ಹೋಗ್ತಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟು ನಿಮ್ಮ ಒಂದು ಶೋಲ್ಡರ್ಸ್ ಮೇಲೆ
ಕಾನ್ಸಂಟ್ರೇಟ್ ಮಾಡಿ. ನೀವು ಆ ಒಂದು ಮಲಗಿರುವ ಪೊಸಿಷನ್ ಅಲ್ಲಿ ಆ ಒಂದು ಶೋಲ್ಡರ್ ಸಿಂಕ್ ಆಗ್ತಿದೆ, ಬೀಳ್ತಿರೋ ಹಾಗನ್ಸ್ತಿದೆ ಆ ಒಂದು ಬೆಡ್ ಮೇಲೆ. ಅಂಡ್ ಅದು ಬಿದ್ದಿದ ನಂತರ ಮನಸ್ಸಿಗೆ ಒಂದು ರೀತಿಯಾದ ಶಾಂತಿಯನ್ನು ಕೊಡ್ತಿದೆ, ನಿಮ್ಮ ದೇಹಕ್ಕೆ ಒಂದು ರಿಲ್ಯಾಕ್ಸೇಷನ್ ನ ತರ್ತಿದೆ. ಆ ರಿಲ್ಯಾಕ್ಸೇಷನ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ನಿಮ್ಮ ನೆಕ್ ನ ರಿಲ್ಯಾಕ್ಸ್ ಮಾಡಿ. ಆ ನೆಕ್ಕಲ್ಲಿರುವಂತಹ ಟೆನ್ಷನ್ ನ ಆಚೆ, ತಲೆಯಿಂದ ಆಚೆ ಹೋಗ್ತಿರೋ ಹಾಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮುಖವನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಫೇಶಿಯಲ್ ಮಸಲ್ಸ್ನ ಅನ್ಕ್ಲೆಂಚ್ ಮಾಡಿ, ಅದರಲ್ಲಿರುವಂತಹ ಪ್ರತಿ ಒಂದು ಸ್ಟ್ರೆಸ್ನ ಆಚೆ ಹಾಕೊಳ್ಳಿ. ಆ್ಯಂಡ್ ನಿಮ್ಮ ಫೋರ್ಹೆಡ್ ಮೇಲೆ ಇಷ್ಟು ದಿನ ಟೆನ್ಷನ್ ತಗೊಂಡು ಹೇಗೆ ಒಂದು ಲೈನ್ಸ್ ಫಾರ್ಮ್ ಆಗಿಬಿಟ್ಟಿದೆ, ಅದೊಂದು ರೀತಿಯಾದ ಟೆನ್ಷನ್ ಬಿಲ್ಡ್ ಆಗಿದೆ, ಆ ಟೆನ್ಷನ್ನ ಹೊರಗೆ ಹೋಗ್ತಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಒಂದು ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಭಯ ಏನಿದೆ, ಆ ಭಯವು ಓಕೆ, ಅಕ್ನಾಲೆಜ್ ದೆಮ್. ನನಗೆ ಇವತ್ತು ಎಕ್ಸಾಮ್ ಟೆನ್ಷನ್ ಇದೆ ಆ್ಯಂಡ್ ಇಟ್ಸ್ ಓಕೆ ಟು ಬಿ ವರಿಡ್. ಅದನ್ನ ಹಿಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಡಿ. ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ಇಸ್ ಕಮಿಂಗ್ ಇನ್ ಯುವರ್ ಮೈಂಡ್. ಎಕ್ಸಾಮ್ ಹೆಂಗೆ ಬರೆಯಲ್ಲಪ್ಪ, ಎಕ್ಸಾಮ್ ಆದ್ಮೇಲೆ ಮಾರ್ಕ್ಸ್ ಹೆಂಗೆ ಬರತ್ತಪ್ಪ, ಇದೆಲ್ಲ ಓಕೆ. ಲೆಟ್ ದ ಥಾಟ್ಸ್ ಫ್ಲೋ ಇನ್. ಆ್ಯಂಡ್ ಆ ಒಂದು ಥಾಟು ಆ ಒಂದು ಸ್ಕೈಯಲ್ಲಿ ಒಂದು ಕ್ಲೌಡ್ ಆಗಿ ಫಾರ್ಮ್ ಆಗ್ತಿರೋದನ್ನ ನೋಡಿ. ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ ನಿಮ್ಮ ಪ್ರತಿ ಒಂದು ಆಂಗ್ಸೈಟಿ, ನಿಮ್ಮ ಡಿಸಪಾಯಿಂಟ್ಮೆಂಟ್, ನಿನ್ನ ಭಯ ಒಂದು ಕ್ಲೌಡ್ ಆಗಿ ಫಾರ್ಮ್ ಆಗಿದೆ ಮೇಲೆ ಆಕಾಶದಲ್ಲಿ. ಆ್ಯಂಡ್ ನಿಧಾನಕ್ಕೆ ಈ ಕ್ಲೌಡ್ಸು ಹಾಗೆ ಫೇಡ್ ಆಗ್ತಿದೆ. ಪ್ರತಿ ಒಂದು ಎಕ್ಸೇಲಿನ ಜೊತೆಗೆ ಪ್ರತಿ ಒಂದು ಆಂಗ್ಸೈಟಿ, ಪ್ರತಿ ಒಂದು ಭಯವನ್ನ ಆಚೆ ಹೊರಗಾಕಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಬಾಯಿನಿಂದ ಪ್ರತಿ ಒಂದು ಆಂಗ್ಸೈಟಿ ಆಚೆ ಬರ್ತಿದೆ. ಈಗ ಒಂದು ಪೀಸ್ಫುಲ್ ಪ್ಲೇಸ್ನ ಇಮ್ಯಾಜಿನ್ ಮಾಡಿ. somewhere where you feel safe, somewhere where you feel confident. ಒಂದು ಕಾಮ್ ಬೀಚ್ ಆಗಿರ್ಬೋದು, ಅಥವಾ ಒಂದು ಫಾರೆಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಸ್ವಂತ ರೂಮ್ ಆಗಿರ್ಬೋದು. ಆ ರೂಮಲ್ಲಿ, ಆ ಒಂದು ಜಾಗದಲ್ಲಿ ನಿಮ್ಮನ್ನೇ ನೀವು ಇಮ್ಯಾಜಿನ್ ಮಾಡಿ. ಅಲ್ಲಿಯ ಸೌಂಡ್ಸ್ ಹೇಗಿದೆ, ಅಲ್ಲಿಯ ಒಂದು ಬಣ್ಣಗಳೇನಿದೆ, ಅಲ್ಲಿ ಇರುವಂತಹ ಒಂದು ಸ್ಮೆಲ್ ಏನಿದೆ, ಅದನ್ನೆಲ್ಲ ಅಳವಡಿಸ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಳ್ಳಿ. ಇದನ್ನ ಮಾಡ್ತಾ 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 ನಿಮ್ಮ ಮನಸ್ಸಲ್ಲಿ ಆ ಒಂದು ಶಾಂತಿ ಹುಟ್ಟುತ್ತಿದೆ. ನಿಮಗೆ ಕಾಮ್ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಯು ಆರ್ ಫೀಲಿಂಗ್ ಸೇಫ್ ಇನ್ ದಿಸ್ ಪ್ಲೇಸ್ ಆ್ಯಂಡ್ ಲೆಟ್ ದಿಸ್ ಫೀಲಿಂಗ್ ಬಿ ವಿತ್ ಯು. ಡೋಂಟ್ ಲೆಟ್ ಇಟ್ ಗೋ. ಸ್ಪೆಂಡ್ ಸಮ್ ಟೈಮ್ ವಿತ್ ದಿಸ್ ಫೀಲಿಂಗ್. ಯು ಆರ್ ಇಂಟರ್ನಲಿ ಫೀಲಿಂಗ್ ಹ್ಯಾಪಿ. ನಿಮಗೆ ಖುಷಿ ಆಗ್ತಿದೆ ಮನಸ್ಸಲ್ಲೇ. ಈ ಒಂದು ಜಾಗವನ್ನು ನೋಡಿ ನಿಮಗೆ ತುಂಬ ತುಂಬ ಖುಷಿ ಆಗ್ತಿದೆ. ಆ ಒಂದು ಖುಷಿನ ಬಿಟ್ಕೊಡ್ಬೇಡಿ. ಇವಾಗ ನಿಮ್ಮ ಮನಸ್ಸಲ್ಲಿ ನಿಮ್ಗೇನೆ ಈ 2 ಲೈನ್ಸ್ನ ಹೇಳಿ. ನನ್ನ ಜೊತೆ ನಾನು ಹೇಳ್ದಂಗೆನೆ ಮನಸ್ಸೊಳಗೇನೆ ಈ ಲೈನ್ಸ್ನ ಹೇಳಿ. ನಾನು ಸೇಫ್ ಆಗಿ ಫೀಲ್ ಮಾಡ್ತಿದ್ದೀನಿ. ಇವಾಗ ನಾನು ಕಾಮ್ ಆಗಿದ್ದೀನಿ ಆ್ಯಂಡ್ ನಾನು ರೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನನ್ನ ಮನಸ್ಸು ಶಾಂತವಾಗಿದೆ ಆ್ಯಂಡ್ ನಾನು ಇವಾಗ ಪೀಸ್ಫುಲಿ ನಿದ್ದೆ ಮಾಡ್ತೀನಿ. ಆ್ಯಂಡ್ ನಿದ್ದೆ ಮಾಡುವಾಗ ಯಾವುದೇ ರೀತಿಯಾದ ನಾಳೆ ಏನಾಗುತ್ತೆ, ನಾಳಿದ್ದೇನಾಗುತ್ತೆ, ಆ ಥಾಟ್ಸ್ನ ನಾನು ತೊಗೊಂಬರಲ್ಲ. ನಾಳೆದು ನಾಳೆಗೆ ಆ್ಯಂಡ್ ಇವತ್ತೇನಾಗಿದೆ ಅದು ಮುಗ್ದೋಗಿದೆ. ಸೊ ಇವಾಗ ನಾನು ರೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಆ್ಯಂಡ್ ಟುಮಾರೋ ಈಸ್ ಅ ನ್ಯೂ ಡೇ. ಆ್ಯಂಡ್ ನಾನು ಈ ಒಂದು ಸ್ಲೀಪ್ನ ಮತ್ತು ಈ ಒಂದು ಪೀಸ್ನ ಡಿಸರ್ವ್ ಮಾಡ್ತಿದ್ದೀನಿ ಅಂತ ನಿಮಗೆ ನೀವು ಅಂದ್ಕೊಳ್ಳಿ. ಇದೆಲ್ಲ ಹೇಳಿದ ನಂತರ ಸ್ಲೋಲಿ bring back your attention to your breathing. Inhale and exhale. And ಇದರ ಜೊತೆಗೆ ನೀವು ಒಳ್ಳೆ ನಿದ್ದೆನ ಪಡೆಯೋದಕ್ಕೆ ರೆಡಿ ಆಗಿದ್ದೀರಾ, ಕಾಮ್ ಆಗಿದ್ದೀರಾ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ. ಆ್ಯಂಡ್ whenever you're ready, feel free to open your eyes and give a big smile out there.
ಸೊ ಮಕ್ಕಳ ಹೇಗಿತ್ತು? ಎಕ್ಸ್‌ಪೀರಿಯನ್ಸ್ ಮಾಡಿದ್ರಾ? ಈ ಒಂದು ಮೆಡಿಟೇಟಿವ್ ಪ್ರಾಸೆಸ್‌ನ ನೀವು ಎಕ್ಸ್‌ಪೀರಿಯನ್ಸ್ ಮಾಡಿದ್ರಾ? ಹೆಂಗ್ ಅನಿಸ್ತು? ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಂಡ್ ನಿಮ್ಮ ಒಂದು ಆಂಕ್ಸೈಟಿಗೆ, ನಿಮ್ಮ ಒಂದು ಹೆದರಿಕೆ, ಒಂದು ಗೊಂದಲ, ಮತ್ತೆ ನಿದ್ದೆ ಬರ್ದೇ ಇರೋದು, ಇದಕ್ಕೆಲ್ಲಾನು ಸೊಲ್ಯೂಷನ್ ಇದೊಂದೇ ಮಕ್ಕಳ. ನೀವು ದಿನಕ್ಕೆ ಒಂದು 5 ನಿಮಿಷ ಈ ವಿಡಿಯೋನೇ ಕೇಳ್ಕೊಂಡು ಎಕ್ಸಾಮ್ ಆಗೋ ತನಕ ದಿನಾಗ್ಲೂ 5 ನಿಮಿಷ ಮಲ್ಗಕ್ಕಿಂತ ಮುಂಚೆ ಈ ವಿಡಿಯೋನ ಕೇಳ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಇದೇ ತರ ಮಕ್ಕಳೇ, ಲಾಟ್ಸ್ ಆಫ್ ಲವ್ ಫ್ರಮ್ ಮೀ ಆ್ಯಂಡ್ ದ ಹೋಲ್ ಪರೀಕ್ಷೆ ಪರಿವಾರ. ಆ್ಯಂಡ್ ಇದೇ ರೀತಿಯಾದ ಇನ್ನ ಜಾಸ್ತಿ ವಿಡಿಯೋಸ್ ಬೇಕು, ನಿಮ್ಮ ಎಕ್ಸಾಮ್ಸ್ ಇನ್ನೇನು ಹತ್ರ ಬರ್ತಿದೆ, ಸೊ ಜಾಸ್ತಿ ವಿಡಿಯೋಸ್ ಬೇಕು ಅಂದ್ರೆ ಖಂಡಿತ ಕೆಳಗೆ ಕಾಮೆಂಟ್ ಮಾಡಿ, ಈ ಒಂದು ಕ್ಲಾಸ್ನ ಲೈಕ್ ಮಾಡಿ ಆ್ಯಂಡ್ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.